ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಯ ಶ್ರೀಧರಾಯ ನಮೋ ನಮಃ. ಇವತ್ತಿನ ದಿನ ನಾನು ಕೇರಳ ತಂತ್ರ ಪೂಜಾ ಪದ್ಧತಿಯ ವಿಡಿಯೋ ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ನಮ್ಮ ಪೂಜಾ ವಿಧಾನಕ್ಕಿಂತಲೂ ಭಿನ್ನವಾಗಿರುತ್ತೆ ಪೂಜಾ ವಿಧಾನ. ಕಲಿಯುವ ಆಸಕ್ತಿಯುಳ್ಳವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸದ್ಭಕ್ತರು ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಪ್ರಾರ್ಥನೆ. ಶ್ರೀ ಗಣೇಶಾಯ ನಮಃ. ಗುರುಭ್ಯೋ ನಮಃ. ಹರಿ ಓಂ. ಮೊದಲನೆಯದಾಗಿ ನಮ್ಮ ಕ್ರಮದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಕೇರಳ ಪದ್ಧತಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈಕಾಲುಗಳನ್ನು ತೊಳೆದುಕೊಂಡು ದೇಹ ಶುದ್ಧಿಯನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಮಾಡಿದಾಗ ಮನೆಯಲ್ಲೇ ಇದನ್ನು ಮಾಡಿದ್ರಾಯಿತು. ದೇಹ ಶುದ್ಧಿ ಅಂದರೆ ನಮ್ಮ ದೇಹವನ್ನು ಯಾವ ದೇವರ ಪೂಜೆ ಮಾಡ್ತೀವೋ ಆ ದೇವರ ಮಯವನ್ನಾಗಿ ಮಾಡಿಕೊಳ್ಳೋದು. ಉದಾಹರಣೆಗೆ ಈಗ ಗಣಪತಿ ಪೂಜಾ ಇದನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಗಣಪತಿ ಪೂಜಾ ವಿಧಾನ, ದೇಹ ಶುದ್ಧಿ, ಗಣಪತಿ ಪೂಜಾ, ಆಮೇಲೆ ಎಲ್ಲ ದೇವರುಗಳ ಪೂಜೆಯನ್ನು ಒಂದೊಂದಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಗಣಪತಿ ಪೂಜೆಯ ದೇಹ ಶುದ್ಧಿ ಇದು. ಓಂ ಅಭಿವಾದಯೇ ಭೈರವೇಶ್ವರ ಶರ್ಮಾ ನಾಮ್ನ್ಯಾಹ ಅಹಮಸ್ಮಿ ಭೋ ಅಂತೇಳಿ ಇದು ಗುರು ವಂದನೆ ಅಂತ ಹೇಳ್ತಾರೆ. ಗುರುವಿನ ಪಾದವನ್ನು ಮುಟ್ಟಿ ನಮಸ್ಕರಿಸಿದಂತೆ ಭಾವಿಸಬೇಕು. ಆಮೇಲೆ ಅಷ್ಟಕ ಅಂತ ಹೇಳ್ತಾರೆ. ಇದಕ್ಕೆ ಅಟ್ಟಕ ಅಂದರೆ ಇದು ಸಂಕಲ್ಪದ ಮಾದರಿಯಲ್ಲೇ ಇರುತ್ತೆ. ಸುಶರ್ಮಾಸಿ ಸುಪ್ರತಿಷ್ಠಾನು ಬೃಹದುಕ್ಷೇ ನಮಃ ಏಷತೆ ಯೋನೌ ವಿಶ್ವೇಭ್ಯಸ್ತ್ವ ದೇವೇಭ್ಯಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸ್ವಸ್ತಿ ಶಿವಾದಿ ಶ್ರೀ ಗುರುಭ್ಯೋ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ಓಂ ಪಂ ಪರಮಾತ್ಮನೇ ನಮಃ. ಓಂ ಶ್ರೀಂ ಪಶು ಹುಂಪಟ್. ಓಂ ಶ್ರೀಂ ಪಶು ಹುಂಪಟ್. ಓಂ ಶ್ರೀಂ ಪಶು ಹುಂಪಟ್. ಓಂ ಶ್ರೀಂ ಪಶು ಹುಂಪಟ್. ಓಂ ಗಂ ನಮಃ. ಓಂ ಗಂ ನಮಃ. ಓಂ ಶ್ರೀಂ ಪಶು ಹುಂಪಟ್. 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 ಓಂ ಶ್ರೀಂ ಪಟ್. ಓಂ ಶ್ರೀಂ ಪಶು ಹುಂಪಟ್. 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 ಓಂ ಶ್ರೀಂ ಪಶು ಹುಂಪಟ್ ಅನ್ನೋದು ಶಿವನ ಶೈವ ಆರಾಧನೆಯಲ್ಲೆಲ್ಲ ಮೂಲ ಮಂತ್ರಗಳು. ಉದಾಹರಣೆಗೆ ಶಿವನಿಗೆ, ಗಣಪತಿಗೆ, ಶಿವಭಾವದಲ್ಲಿರುವ ದುರ್ಗೆಗೆ. ಓಂ ಶ್ರೀಂ ಪಶು ಹುಂಪಟ್ ಎನ್ನುವುದು ಶೈವ ಭಾವದಲ್ಲಿರುವ ದೇವತೆಗಳಿಗೆ. ಈಗ ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ಇದಕ್ಕೆಲ್ಲ ಓಂ ಸಹಸ್ರ ಹುಂಪಟ್ ಅಂತ ಬರುತ್ತೆ ವೈಷ್ಣವ ಭಾವದಲ್ಲಿ. ಹೀಗಾಗಿ ಇದನ್ನು ಸ್ವಲ್ಪ ದೇಹ ಶುದ್ಧಿಯಲ್ಲಿ ನಾವು ಯಾವ ದೇವರ ಪೂಜೆ ಮಾಡ್ತೇವೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಆ ಅಸ್ತ್ರ ಮಂತ್ರದಿಂದ ದೇಹ ಶುದ್ಧಿಯನ್ನು ಮಾಡಬೇಕು. ಮತ್ತು ನಾನು ತೋರಿಸಿದ ಹಾಗೆ ಈ ಶ್ರೀಂ ಪಶು ಹುಂಪಟ್ ಅಂದರೆ ಕರಶೋಧನ. ಇದು ಹೀಗೆ ಮಾಡೋದು. ಕರಶೋಧನ ಆದಮೇಲೆ ಮೂಲ ಮಂತ್ರದಿಂದ ಹಸ್ತಶೋಧನ, ಆಮೇಲೆ ಅಷ್ಟ ದಿಕ್ಕುಗಳಲ್ಲೂ ಅಸ್ತ್ರ ಮಂತ್ರದಿಂದ ಇದು ರಕ್ಷಣೆ. ಇದು ಮೇಲೆ ಕೆಳಗೆ ಮತ್ತು 3 ಸಲ ಹೀಗೆ ಅಂದ್ಕೊಂಡು ನಾವು ದೇಹ ಶುದ್ಧಿಯನ್ನು ಮಾಡಬೇಕು. ಆಮೇಲೆ ಮೂಲ ಮಂತ್ರವನ್ನು ಓಂ ಪ್ರಣವಾಕ್ಷರವನ್ನು ಓಂ ಓಂ ಅನ್ನೋದನ್ನು 12 ಸಲ ಎಡಮೂಗಿನಿಂದ ಶ್ವಾಸ ತಗೊಂಡು ಹೃದಯದಲ್ಲಿ ಬಂಧಿಸಿ ಬಲಮೂಗಿನಲ್ಲಿ ಶ್ವಾಸವನ್ನು ಆಮೇಲೆ ಬಿಡಬೇಕು. ಓಂ ಓಂ ಅಂತೇಳಿ 12 ಸಲ ಬಿಡಿಸಬೇಕು. ಓ 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 ಶ್ರೀ ವಿರಾಟ ಪುರುಷಾಯ ನಮಃ. ಆಮೇಲೆ ಮೂಲ ಮಂತ್ರದಿಂದ 25 ಸಲ ಜಪಿಸಬೇಕು. ಎಡಮೂಗಿನಿಂದ ಶ್ವಾಸ ಮೇಲೆ ತಗೊಳ್ಳಿ. ಓಂ ಗಂ ನಮಃ. 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 ಆಮೇಲೆ ಇದು ವ್ಯಾಪಕ ಅಂತ ಹೇಳ್ತಾರೆ. ತಲೆಯಿಂದ ಕಾಲುವರೆಗೂ ಮೂಲ ಮಂತ್ರದಿಂದ ಇದು ಮಾಡಬೇಕು. ಓಂ ಗಂ ನಮಃ. ಓಂ ಗಂ ನಮಃ. ಓಂ ಗಂ ನಮಃ 3 ಸಲ
ಇದನ್ನು ವ್ಯಾಪಕ ಅಂತ ಹೇಳ್ತಾರೆ. ಆಮೇಲೆ ಇದು ಋಷಿ ಛಂದಸ್ಸು ದೇವತೆಯ ಸ್ಮರಣೆ, ಗಣಕ ಋಷಿ ನಿಚ್ಚರದ ಗಾಯತ್ರಿ ಛಂದ ಶ್ರೀ ಬೀಜ ಗಣಪತಿ ದೇವತ. ಇಷ್ಟಾದಮೇಲೆ ಋಷಿ ಛಂದಸ್ಸು ಮತ್ತು ದೇವತೆ ಸ್ಮರಣೆ ಆದಮೇಲೆ ಧ್ಯಾನ ಶ್ಲೋಕ. ಧ್ಯಾನ ಶ್ಲೋಕ ಇದರಲ್ಲಿ ಬೇರೆ ಬರುತ್ತೆ. ಓಂ ವಿಘ್ನೇಶಂ ಸುಪರಶ್ವರಾಕ್ಷ ಪಡಿಕ ದಂತೋಲ್ಲಸಲ್ಲಡ್ಡುಕೈ ಪಾಶಸ್ರಣಿ ಸ್ವದಂತ ವರದಾಢ್ಯೈರ್ವಾ ಚತುರ್ಭಿರ್ಯುತಂ ಬೀಜಪೂರಮುರು ಕ್ಷುಂಡಾಗ್ರಾಹಿತ ಬೀಜಪೂರಮುರುಕುಕ್ಷಿ ತೀಕ್ಷಣಂ ಸಂಸ್ಮರೇತ್ ಸಿಂಧೂರಾಭವಿವಾಸ್ಯ ಬಿಂದುಶಕಲಾ ಯಾಕಲ್ಪ ಮಧ್ಯಾಸನಂ. ಇದಾದ್ಮೇಲೆ ಪಂಚೋಪಚಾರ ಪೂಜಾ. ಒಮ್ಮ ಭಾತ್ಮನ ಜಲಂ ಕಲ್ಪಯಾಮಿ, ಲಂ ಪೃಥ್ವಿಯಾತ್ಮನ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮನ ಪುಷ್ಪಂ ಕಲ್ಪಯಾಮಿ, ಯಂ ವಾಯುವಾತ್ಮನ ಧೂಪಂ ಕಲ್ಪಯಾಮಿ, ರಂ ಅಗ್ನೇಯಾತ್ಮನ ದೀಪಂ ಕಲ್ಪಯಾಮಿ, ಹಂ ಅಮೃತಾತ್ಮನ ನೈವೇದ್ಯಂ ಕಲ್ಪಯಾಮಿ, ತ್ವಂ ಅಮೃತಾನ್ನೇ ಅಮೃತೋದ್ಭವೆ ಅಮೃತಾಕ್ಷಿಣಿ ಅಮೃತೇಶ್ವರಿ ಅಮೃತೋದ್ಭವೆ ಅಮೃತಂ ಶ್ರಾವಯ ಶ್ರಾವಯ. ಓಂ ಗಂ ನಮಃ 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 8 ಸಲ ಹೇಳಿ ಋಷಿ ಛಂದಸ್ಸು ದೇವತೆ ಸ್ಮರಣೆ ಮಾಡಬೇಕು. ಗಣಕ ಋಷಿ ನಿಚ್ಚರದ ಗಾಯತ್ರಿ ಛಂದ ಶ್ರೀ ಬೀಜ ಗಣಪತಿ ದೇವತ. ಇವತ್ತಿನ ದಿನ ಇದಿಷ್ಟು ಸಾಕು. ನಾಳೆ ಗಣಪತಿ ಪೂಜೆಯ ಜಲಶುದ್ಧಿ ಮುಂತಾದವುಗಳನ್ನು ವಿಡಿಯೋ ಮಾಡ್ತೇನೆ. ನಿಮ್ಮ ಹೆಚ್ಚಿನ ಪ್ರೋತ್ಸಾಹಕ್ಕಾಗಿ ಕಾಯ್ತಾ ಇರ್ತೇನೆ. ನಮಸ್ಕಾರ.